ನಾನು ಮತ್ತೆ ನಮ್ಮ ಮಮ್ಮಿ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಹುಟ್ಟೂರಾದಂಥ ಕಲಘಟಗಿಯಲ್ಲಿ ದ್ಯಾಮವ್ವ ಜಾತ್ರೆ ಐತಿ. ಸೊ ಅದಕ್ಕೆ ಹೋಗ್ಬೇಕಂತನೋ ಸಲುವಾಗಿ ಬಂದಿದ್ದೀವಿ. ನಮ್ಮ ಯಜಮಾನ್ರು ಬರಲ್ಲಂತೆ, ಅದಕ್ಕೆ ನಮ್ಮ ಮಮ್ಮಿಯರೆಲ್ಲ ಹೋಗ್ತಿದ್ದಾರೆ, ನನ್ನ ತಂಗಿಯರೆಲ್ಲ. ಅದಕ್ಕೆ ಅವ್ರ ಜೊತೆ ಹೋದರೆ ಆತಂತ ಬಂದಿದ್ದೀನಿ. ನನ್ನ ತಂಗಿ ನನ್ನ ನೈಟಿ ಹಾಕ್ಕೊಂಡು ನನ್ನ ಮಗಳಿಗೆ ಊಟ ಮಾಡಿಸ್ತಿದ್ದೆ, ಇನ್ನೊಬ್ಳು ಬಟ್ಟೆ ವಾಶ್ ಮಾಡ್ತಿದ್ದಾಳೆ. ಚುಮ್ಮಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ನಾ ಬಂದಿದ್ದಕ್ಕೆ. ಚುಮ್ಮಿ ಇಷ್ಟು ಹೊರಬಿಟ್ಟಿಪ್ಪ 2 ದಿನಕ್ಕೆ. ನಾನು ರೆಡಿ ಆದೆ, ಇನ್ನು ನನ್ನ ತಂಗಿಯರು ರೆಡಿನೇ ಆಗಿಲ್ಲ. ಇಷ್ಟೊತ್ತು ರೆಡಿ ಇರ್ತಾರೆ. ನನ್ನ ತಂಗಿ ಬರೀ ಡ್ರೆಸ್ ಚೇಂಜ್ ಮಾಡೋದು ಇದೇ ಆಯಿತು. ಇದಿಷ್ಟ ಆಗಿಲ್ಲ, ಅದಿಷ್ಟ ಆಗಿಲ್ಲ. ನಾನು, ನಮ್ಮ ಮಮ್ಮಿ, ನನ್ನ ಮಗಳು ಎಲ್ಲರೂ ರೆಡಿ ಆಯ್ತು. ಇವರಿಬ್ಬರು ಇನ್ನೂ ರೆಡಿನೇ ಆಗ್ತಿಲ್ಲ. ಈ ಜಾತ್ರೆಗೆ ನಾವು ಹೋಗಿದ್ದು ತುಂಬ ಚಿಕ್ಕವಳಿದ್ದಾಗ. ಅಂದರೆ ನಾನು ತುಂಬ ಚಿಕ್ಕವಳು. ಇನ್ನೂ ಅಷ್ಟು ನೆನಪೇ ಇಲ್ಲ. ಅಂದರೆ ಹಂಗೆ ಸ್ವಲ್ಪ ಹೈಲೈಟ್ಸ್ ಥರ ನೆನಪಿದೆ ಅಷ್ಟೇ. ಬಿಟ್ಟರೆ ಈ ಜಾತ್ರೆಗೆ ಹೋಗಿದ್ದು ನೆನಪೇ ಇಲ್ಲ ನನಗೆ. ತುಂಬ ವರ್ಷನೇ ಆಗೋಯ್ತು ಅಲ್ಲಿ ಹೋಗಿನೂ ಕೂಡ. ಅದಕ್ಕೆ ಯಾವತ್ತೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ನೋಡೋಣಂತೆ. ತುಂಬ ವರ್ಷ ಆದಮೇಲೆ ನಾನು ಹುಟ್ಟಿದ್ದವ್ರಿಗೆ ಹೋಗ್ತಿದ್ದೀನಿ. ನಾನು ಹೇಗೆ ಕಾಣ್ತಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಫೈನಲಿ ನನ್ನ ಮಗಳ ಔಟ್ಫಿಟ್. ಆಗ ಹೊರಡ್ತಿದ್ದೀವಿ, ಮನೆ ಬಿಟ್ಟಿದ್ದೀವಿ. ಒಂದು 5 ಮಿನಿಟ್ಸ್ ಆಯಿತು. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಇಲ್ಲಿಂದ ಹೊಸೂರಿಂದ ಮತ್ತೆ ಅಲ್ಲಿ ದೇವ್ರಿಗೆ ಕಲಘಟಗಿಗೆ ಹೋಗ್ಬೇಕಾ, ಆ ಬಸ್ ಹಿಡಿಬೇಕು. ಹೇಗೆ ಅನಿಸ್ತಿದೆ? ಎಷ್ಟು ವರ್ಷ ಆದ್ಮೇಲೆ ಅದೇ ಒಂಥರ ಎಕ್ಸೈಟ್ಮೆಂಟ್ ಅಲ್ಲ. ಅದು ಒಂಥರ ಖುಷಿ ಅನಿಸ್ತದೆ. ಅದು ನಾವು ಹುಟ್ಟಿದ್ದೂರ ಹೋಗೋದಂತ. ಈಕಿ ನಾನು ಹುಟ್ಟಿದ್ದೂರದ್ದು. ಅಪ್ಪ ಬಿಸಿಲು ಇವಾಗೆಲ್ಲ ಬಿಸಿಲು ಸ್ಟಾರ್ಟ್ ಆದ್ರೆ ಎಷ್ಟು ಮಿಸ್ ಆಗತೈತಿ. ಅಲ್ಲಿನ ಬಿಸಿಲು ಐತೆ, ಅದು ಚಲೋ ಆಗಿದೆ. ಅಲ್ಲಿನ ಬಸ್ ಇತ್ತು ನಮ್ಗೆ. ನಾವು ಹೋಗ್ಬೇಕು. ತಿನ್ನಕ್ಕೆಲ್ಲ ತಗೊಂಡಿರೋ ಒಂದು ಸ್ವಲ್ಪ ಮಾಡಿಲ್ಲ ಯಾರು. ಅಲ್ಲೊಂದು ಮಗಳು ಅಜ್ಜಿ ಮಮ್ಮಿ ಅಂದ್ ಮುಂದ್ಕೊಂತಾರೆ. ನಾವು 3 ಮಂದಿ ಹಿಂಗೆ. ಇವ್ರು ಯಾವಾಗಲಿದ್ರು ಮೇಕಪ್ ಒಳಗೆ ಬಿಸಿನೇ ಇರ್ತಾರೆ. ಕೋಲ್ಡ್ ಅನ್ಸುತ್ತೆ. ಎಷ್ಟು ಎಕ್ಸೈಟೆಡ್ ಯಾಕಂದ್ರೆ ಭಾಳ ವರ್ಷ ಆದ್ಮೇಲೆ ಹೊಂಟೇವಲ್ಲ. ಹೊಸೂರಿಗೆ ಬಂತು ಬಸ್ ಸ್ಟಾಪ್ ಹತ್ರ ಹಾರ್ಟ್ ಬೀಟಲ್ಲ ದುಡ್ಡು ತಿನ್ನಕ ದೊಡ್ಡೈತಿ. ನಂಗೆ ಆಗತ್ತೈತಿ. ನಿಮ್ದು ಹುಟ್ಟೂರಲ್ಲ, ಅದಕ್ಕಾಗತ್ತೈತಿ. ನಮ್ಗೆ ಹಂಗಿಲ್ಲ. ಫಸ್ಟ್ ಟೈಮಲ್ಲಿ, ಸೆಕೆಂಡ್ ಟೈಮ್ ಇದೆ ಅಲ್ಲ. ಹುಟ್ಟಿದಾಗ ನೋಡಿಲ್ಲ. ಅದು ಈ ಜಾತ್ರೆ ಬಂದಿದ್ವಿ ನಾವು. ಲಾಸ್ಟ್ ಕಲಘಟಗಿ ನೋಡಿಲ್ಲ. ಕಲಘಟಗಿ ನೋಡಿಲ್ಲ. ಅಲ್ಲಿರೋ ಗುಡಿ ನೋಡೈತಿ ಇಷ್ಟೇ. ಕಲಘಟಗಿ ನೋಡಿಲ್ಲ. ಮಂಡ್ಯವ್ರಿಗೆ ಹೋಗಿದ್ದಾಗಿಲ್ಲ ಅಷ್ಟು. ಇವಾಗ ಬಿಟ್ಟಿದ್ದೀವಿ. ಇವಾಗ ಬಸ್ ಬಿಟ್ಟಿದೆ, ಹೋಗಬೇಕು. ಆನ್ ದಿ ವೇ ಇದ್ದೀವಿ. 12 ಗಂಟೆ ಆಗಿದೆ. ಬಿಸಿಲು ಮಾತ್ರ ತುಂಬ ತುಂಬ ಇದೆ. ಬಸ್ ಏನು ಅಷ್ಟಾಗಿ ರಶ್ ಇಲ್ಲ. ನಾರ್ಮಲ್ ಒಂದು ಸ್ವಲ್ಪ ಜನ ಮಾತ್ರ ಇದ್ದಾರೆ ಅಷ್ಟೇ. ಎಲ್ಲರೂ ಜಾತ್ರೆಗೆ ಹೋಗೋರೆ. ವೆಲ್ಕಮ್ ಟು ಅವರ್ ಅಲ್ಲ ಕ್ಷಮಾ ವಿಜ್
ಪಕ್ಷಿ ಥರ ಆಗ್ಬಿಟ್ಟಿದ್ವಿ. ಎಷ್ಟು ಇದೆಲ್ಲ ಹಾಳಾಗಿದೆ. ಇವಾಗ ಹೆಂಗೈತಿ ಡಿಫ್ರೆನ್ಸ್ ಕಲಗಟ್ಟಿಗೆ ನೋಡಾಕ? ಭಾಳ ಇಂಪ್ರೂವ್ಮೆಂಟ್ ಆಗೈತೆ. ಅವಾಗ ಇವಾಗ ಫುಲ್ ಇವನ್ ಒಂದು ಪೆಟ್ರೋಲ್ ಪಂಪ್ ಸಹಿತ ಆಗೈತೆ ನೋಡಿ ಇಲ್ಲಿ. ಅವಾಗ ಚಂದ ಇತ್ತು, ಇವಾಗ ಚಂದ ಆಗೈತೆ. ಇಲ್ಲ ಹೌದಾ? ಕಬ್ಬಿನ ಕೂಡ ನನಗೂ ತಿಳುವಳಿಕೆ ಇಲ್ಲದ ಬಂದ್ ಹೋಗಿದ್ ಜಾತ್ರೆ. ನನ್ನ ಮಗಳಿಗೂ ತಿಳುವಳಿಕೆ ಇರಂಗಿಲ್ಲ. ವೆಲ್ಕಮ್ ಟು ಜಾತ್ರೆ. ಗಂಡನವರ ಇಲ್ಲಿ ಬರೀ ಜಾತ್ರಾ ಲೊಕೇಶನ್ ನೋಡಿ ಸ್ವಲ್ಪ ಹೋಗಿ ರಾಮದುರ್ಗ ಜಾತ್ರೆಗೆ ಹೋಗಿ ಅಲ್ಲಿ ಜಾತ್ರೆಗೆಲ್ಲ ದೇವಸ್ಥಾನ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಿಟ್ಟು ಬಂದು ಇವಾಗ ಇನ್ನೊಂದು ಟೆಂಪಲ್ ಅಂತ ಐತಿ, ಮಹಾಲಕ್ಷ್ಮಿ ಟೆಂಪಲ್, ಅಲ್ಲಿ ಬಂದಿದ್ದೀವಿ. ಊಟ ಎಲ್ಲ ಆಯಿತು, ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರೋದೆ. ಹುಬ್ಳಿಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್. ಅಲ್ಲಿ ಸ್ವಲ್ಪ ಬೆಟರ್ ಬಟ್ ಸ್ವಲ್ಪ ಜಾಸ್ತಿ ಬಿಸಿಲಿದೆ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡಿ. ಅವರಿಬ್ಬರು ಬೆಳಗ್ಗೆಯಿಂದ ಜಾಯಿಂಟ್ ಆಗ್ಬಿಟ್ಟಾರೆ. ಮತ್ತೆ ಇಟ್ಕೋತಾಳ ಮತ್ತೆ ಇಟ್ಕೋತಾಳ. ಓ ಅಮ್ಮು ಅಮ್ಮು ಇವಾಗಲೇ ಸಾಕು ಅನಿಸ್ತೈತೆ. ಏನು ಬಸ್ಗೆ ಸತ್ಬಿಟ್ಟು ಅಂದರೆ ಮುಗುತ್ತೆ, ಹೋಯ್ತು, ಮಲ್ಕೊಂಡೇ ಬಿಡ್ತೀನಿ. ಅಪ್ಪ ದೇವ್ರಿ, ಜಾತ್ರೆ ಬಂದು ಜಾತ್ರೆ ಥರ ಆಗ್ಬಿಡುತ್ತೆ. ನಮ್ಮ ಈಗ ಹಂಗದ ಎಷ್ಟು ಕ್ಯೂಟ್ ಅದ. ಹೌದು, ನೀವು ಲೇಟ್ ಆಗೋಣ. ಶಮ ಕೃಷ್ಣ ಕರ್ಕೊಂಡು ಬರ್ತೀನಿ. ಕರ್ಕೊಂಬಾಕಿನ ಕರ್ಕೊಂಬ.
ಕುಂದಿರ್ತಾ ಆಕಿ ಹಾಂ ಬೇಡ ಇಲ್ಲಿ ಆಟಾಡ್ತೀನಿ ಸ್ವಲ್ಪ ಹೀಗೆ ಹೋಗ್ತಾ ಇದ್ದೀವಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಫೈನಲಿ ಸಾಕಾಗೋಯ್ತು. ಏನು ಹೇಳಿಪ್ಪ ಮಕ್ಕ ಅದ್ರ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ. ಇವಾಗ ಸ್ವಲ್ಪ ಅಡುಗೆಲ್ಲ ಮಾಡಬೇಕು. ನಾಳೆ ಗುರುವಾರ, ನಾಳೆ ಮನೆಗೆ ಹೋಗ್ತೀನಿ ಮತ್ತೆ ರಿಟರ್ನ್. ಒಂದು ಸ್ವಲ್ಪ ಕೆಲಸ ಎಲ್ಲ ಆಗ್ತದೆ, ಸೊ ಅದಕ್ಕೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಮನೆಗೆ ಹೋಗಬೇಕು. ಈ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ಎಲ್ಲ ತುಂಬ ಸಖತ್ತಾಗಿ ಆಯಿತು ನಮಗೆ. ನೀವು ಎಲ್ಲರೂ ನೋಡಿ ದೇವ್ರ ದರ್ಶನ ತೊಗೊಂಡ್ರೆ ಅಂದ್ಕೊಳ್ತೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಪೋರ್ಟ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.